ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಇವತ್ತೊಂದು ಸಿಂಪಲ್ ಆಗಿರುವ ರೆಸಿಪಿ, ಎಗ್ ಬುರ್ಜಿ ಎಲ್ಲರೂ ಸಾಮಾನ್ಯವಾಗಿ ಮಾಡ್ತೀರಾ. ಆದರೆ ಇವತ್ತು ನಾವು ಒಣಗಿದ ಸಿಗಡಿ ಮತ್ತು ಮೊಟ್ಟೆಯ ಬುರ್ಜಿಯನ್ನು ಯಾವ ಥರ ಮಾಡೋದು ಅಂತ ನೋಡೋ. ತುಂಬ ಒಳ್ಳೆಯ ಕಾಂಬಿನೇಷನ್ ಇದು. ಸೊ ಈ ರೆಸಿಪಿಯನ್ನು ಒಮ್ಮೆ ಪಟ್ ಅಂತ ನೋಡ್ಕೊಂಡು ಬರೋಣವಾ. ಮೊದಲಿಗೆ ಒಂದು ಡ್ರೈ ಆಗಿರುವ ಪ್ಯಾನಲ್ಲಿ 1 ಬೌಲ್ನಷ್ಟು ಒಣಗಿದ ಎಟ್ಟಿ ಅಥವಾ ಸಿಗಡಿಯನ್ನು ಘಮ ಘಮ ಅನ್ನುವವರೆಗೆ ಹುರ್ಕೊಳ್ಳುವ. 3 ರಿಂದ 4 ನಿಮಿಷ ಬೇಕು, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ. ಸ್ವಲ್ಪ ಕಲರು ಚೇಂಜ್ ಆಗ್ತದೆ, ಅಷ್ಟರವರೆಗೆ ಕೈ ಆಡಿಸ್ತಾ ಇದನ್ನು ಹುರ್ಕೊಂಡು ಹುರಿದಂತಹ ಸಿಗಡಿಯನ್ನು ಒಂದು ಪ್ಲೇಟಿಗೆ ಈ ಥರ ಟ್ರಾನ್ಸ್ಫರ್ ಮಾಡಿ ಇಡುವ. ನಂತರ ಅದೇ ಪ್ಯಾನಿಗೆ 5 ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, ಕರಿಬೇವು, 1 ಬೌಲ್ನಷ್ಟು ಸಣ್ಣಗೆ ಕಟ್ ಮಾಡಿಟ್ಟ ಈರುಳ್ಳಿ, 1 ಟೊಮೆಟೊ ಕಟ್ ಮಾಡಿ ಹಾಕಿದೆ, 2 ಕಾಯಿ ಮೆಣಸನ್ನು ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಅರಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಅರ್ಧ ಟೇಬಲ್ ಸ್ಪೂನಷ್ಟೇ ಹಾಕ್ಕೊಂಡಿದ್ದೇನೆ. ಸಣ್ಣಕ್ಕೆ ಒಂದು ಮಿಕ್ಸ್ ಕೊಡುವ. ನಂತರ ಕರೆಕ್ಟಾಗಿ ಇದು ಮಿಕ್ಸ್ ಆದ ನಂತರ ನಾವು ಅದಕ್ಕೆ ಹುರಿದಿಟ್ಟಂತಹ ಸಿಗಡಿಯನ್ನು ಹಾಕಿ 1-2 ನಿಮಿಷ ಕೈ ಆಡಿಸುವ. ಚೆನ್ನಾಗಿ ಮಿಕ್ಸ್ ಆಗಲಿ, ಇದು ಆ ಫ್ಲೇವರ್ಸನ್ನೆಲ್ಲ ಎಳ್ಕೊಳ್ಳಿ. 4 ಮೊಟ್ಟೆಯನ್ನು ಹಾಕಿದೆ. ಅತ್ಯದ್ಭುತವಾದ ರೆಸಿಪಿ ಅಲ್ಲ ಫ್ರೆಂಡ್ಸ್? ಯಾರಾದರೂ ನೀವು ಇಮ್ಯಾಜಿನ್ ಮಾಡಿದ್ರಿ ಈ ರೆಸಿಪಿಯನ್ನು, ಅಥವಾ ನೀವು ಮಾಡ್ತಾ ಇದ್ದರೆ ಯಾವ ಥರ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 3 ರಿಂದ 4 ನಿಮಿಷ ಕೈ ಆಡಿಸ್ತಾ ಇದ್ದಾಗ ಚೆನ್ನಾಗಿ ಬೆಂದಿದೆ ಮೊಟ್ಟೆ, ಘಮ ಘಮ ಅಂತಿದೆ. ಸೊ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಕಮೆಂಟ್ ಮಾತ್ರ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.